ಶ್ರೀಲಂಕಾಗೆ 165 ರನ್ ಸೋಲು, ಭಾರತಕ್ಕೆ 600ನೇ ಟೆಸ್ಟ್ ಪಂದ್ಯದಲ್ಲಿ ಗೆಲುವು, ದೇವದತ್ ಪಡಿಕ್ಕಲ್ ಶತಕ, ಮಾನವ್ ಸುತಾರ್ 10 ವಿಕೆಟ್ ಸಾಧನೆ, 188ನೇ ಜಯ ಸಾಧಿಸಿ ಅತಿ ಹೆಚ್ಚು ಟೆಸ್ಟ್ ಪಂದ್ಯ ಗೆದ್ದ 4ನೇ ತಂಡ ಎಂಬ ಹೆಗ್ಗಳಿಕೆ. ಈ ಎಲ್ಲ ಅಂಕಿಅಂಶಗಳನ್ನು ನೋಡಿದಾಗ ವಾವ್, ಭಾರತ ಕ್ರಿಕೆಟ್ ತಂಡ ಸೋಲಿನ ಸರಪಳಿ ಕಳಚಿಕೊಂಡು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಎಂದು ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಳಬಹುದು. ಆದರೆ ವಾಸ್ತವವಾಗಿ ಭಾರತದ ಪ್ರದರ್ಶನ ಹೇಗಿತ್ತು ಎಂಬುದು ನಿಮಗೆ ಗೊತ್ತೇ? ಆಟಗಾರರ ಪ್ರದರ್ಶನ ಹೇಗಿತ್ತು, ಭಾರತ ತಂಡ ಹಾಗೂ ಆಟಗಾರರು ಏನೆಲ್ಲ ದಾಖಲೆಗಳನ್ನು ಮಾಡಿದರು ಎಂದು ಪೂರ್ಣವಾಗಿ ಚರ್ಚೆ ಮಾಡೋಣ. ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಕ್ರಿಕೆಟ್ ಅನ್ನುವುದೇ ಹಾಗೆ, ಕೊನೆಯವರೆಗೂ ಏನೂ ಹೇಳಲು ಆಗುವುದಿಲ್ಲ. ಆದರೆ ಸೋಲು ಗೆಲುವಿಗಿಂತ ತಂಡದ ಪ್ರದರ್ಶನ, ಆಟಗಾರರ ಪ್ರದರ್ಶನ, ಆಟಗಾರರ ಮನಸ್ಥಿತಿ ಇವುಗಳೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ. ಅದೇ ರೀತಿ ಭಾರತ ಮತ್ತು ಶ್ರೀಲಂಕಾ ನಡುವಣ ಮೊದಲ ಟೆಸ್ಟ್ ಪಂದ್ಯದ ಫಲಿತಾಂಶಕ್ಕಿಂತ ಆಟಗಾರರ ಪ್ರದರ್ಶನ ಹೇಗಿತ್ತು ಎಂಬುದು ಕೂಡ ಅಷ್ಟೇ ಮುಖ್ಯ. ಏಕೆಂದರೆ ಶ್ರೀಲಂಕಾ ವಿರುದ್ಧ ಗಾಲಿಯಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನು ಭಾರತ ಮಳೆಯ ಭೀತಿ ನಡುವೆಯೂ 165 ರನ್ಗಳ ಭಾರೀ ಅಂತರದಿಂದ ಜಯಬೇರಿ ಬಾರಿಸಿತು. ಇದರಿಂದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ನಲ್ಲಿ ತಲುಪುವ ಆಸೆಯನ್ನು ಜೀವಂತವಾಗಿರಿಸಿಕೊಂಡಿದೆ. ಬಾಂಗ್ಲಾದೇಶ, ನ್ಯೂಜಿಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ವಿರುದ್ಧ ಸೋಲುಂಡಿದ್ದ ಭಾರತ ತಂಡದ ಪಾಲಿಗೆ ಈ ಗೆಲುವು ನಿಜಕ್ಕೂ ಮಹತ್ವದ್ದಾಗಿದೆ. ಗೌತಮ್ ಗಂಭೀರ್ ಭಾರತ ತಂಡದ ಕೋಚ್ ಆದಾಗಿನಿಂದ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು. ಆದರೆ ಈ ಗೆಲುವು ಭಾರತ ತಂಡದಲ್ಲಿ ಹೊಸ ಭರವಸೆ ಮೂಡಿಸಿದ್ದು, ಇನ್ನಾದರೂ ತಂಡದಲ್ಲಿ ಒಗ್ಗಟ್ಟು ಉಳಿಯುವುದೇ, ಅಖಾಡಕ್ಕಿಳಿದು ಗೆಲುವಿನ ಓಟ ಮುಂದುವರಿಸುವುದೇ ಎಂಬ ಆಸೆ ಮೂಡಿಸಿದೆ. ಇನ್ನು ದಾಖಲೆಗಳನ್ನು ನೋಡಿದರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಖುಷಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಏಕೆಂದರೆ ಈ ಗೆಲುವು ಭಾರತಕ್ಕೆ ಅಂತಿಂತ ಗೆಲುವಲ್ಲ, ಒಂದು ಹೊಸ ಮೈಲಿಗಲ್ಲು ಅಂದರೂ ತಪ್ಪಿಲ್ಲ. ಏಕೆಂದರೆ ಭಾರತ ಆಡಿದ 600ನೇ ಟೆಸ್ಟ್ ಪಂದ್ಯದಲ್ಲಿ ಸಿಕ್ಕ ಅಭೂತಪೂರ್ವ ಗೆಲುವಾಗಿದೆ. ಈಗಾಗಲೇ ಭಾರತ 300, 400, 500 ಮತ್ತು 600ನೇ ಟೆಸ್ಟ್ ಪಂದ್ಯದಲ್ಲಿ ಜಯ ದಾಖಲಿಸುತ್ತಾ ಬಂದಿದೆ. ಈ ಗೆಲುವಿನ ದಾಖಲೆಯನ್ನು ಈ ಬಾರಿಯೂ ಮುಂದುವರಿಸಿಕೊಂಡು ಬಂದಿದ್ದು ಖುಷಿಯ ಸಂಗತಿ. ಅಲ್ಲದೆ 188ನೇ ಗೆಲುವು ದಾಖಲಿಸಿ ಅತಿ ಹೆಚ್ಚು ಟೆಸ್ಟ್ ಗೆದ್ದ ಜಂಟಿ 4ನೇ ಸ್ಥಾನ ಪಡೆದಿದೆ. ಅಲ್ಲದೆ ಅತಿ ಹೆಚ್ಚು ಟೆಸ್ಟ್ ಆಡಿದ 3ನೇ ತಂಡ ಎಂಬ ಮತ್ತೊಂದು ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಶ್ರೀಲಂಕಾ ನೆಲದಲ್ಲಿ ಭಾರತ ತಂಡಕ್ಕೆ ಇದು ಸತತ 6ನೇ ಟೆಸ್ಟ್ ಗೆಲುವಾಗಿದೆ. 2015ರ ನಂತರ ಭಾರತ ಲಂಕಾ ನೆಲದಲ್ಲಿ ಸೋತೇ ಇಲ್ಲ. ಇಂಗ್ಲೆಂಡ್ ನಂತರ ಭಾರತ ಲಂಕಾ ನೆಲದಲ್ಲಿ ಅತಿ ಹೆಚ್ಚು ಟೆಸ್ಟ್ ಗೆದ್ದ ದಾಖಲೆ ಹೊಂದಿದೆ. ಅಲ್ಲದೆ 2015ರ ನಂತರ ಇಲ್ಲಿಯವರೆಗೆ ಲಂಕಾ ವಿರುದ್ಧ ಭಾರತ 11 ಟೆಸ್ಟ್ ಸರಣಿಗಳನ್ನು ಗೆದ್ದಿದೆ. ಈಗಾಗಲೇ ಸರಣಿಯಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಮುಂದಿನ ಪಂದ್ಯವನ್ನು ಗೆದ್ದರೆ 2008ರ ನಂತರ 7ನೇ ಟೆಸ್ಟ್ ಸರಣಿ ಗೆದ್ದ ದಾಖಲೆ ಬರೆಯಲಿದೆ. ಇನ್ನು ಆಟಗಾರರ ವಿಷಯಕ್ಕೆ ಬಂದರೆ ಸ್ಪಿನ್ನರ್ ಮಾನವ್ ಸುತಾರ್ 10 ವಿಕೆಟ್ ಪಡೆದು ಲಂಕಾದಲ್ಲಿ 10 ವಿಕೆಟ್ ಪಡೆದ ಹರ್ಭಜನ್ ಸಿಂಗ್ ಮತ್ತು ಅಶ್ವಿನ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಮಾನವ್ 2ನೇ ಇನ್ನಿಂಗ್ಸ್ನಲ್ಲಿ 6 ಎಸೆತಗಳಲ್ಲಿ 3 ವಿಕೆಟ್ ಸೇರಿದಂತೆ 6 ವಿಕೆಟ್ ಕಬಳಿಸಿ ಮಹೋನ್ನತ ಸಾಧನೆಯನ್ನು ಮಾಡಿದ್ದಾರೆ. ಕರ್ನಾಟಕದ ಹಾಗೂ RCB ತಂಡದ ದೇವದತ್ ಪಡಿಕ್ಕಲ್ 3ನೇ ಟೆಸ್ಟ್ ಪಂದ್ಯದಲ್ಲಿ ಚೊಚ್ಚಲ ಶತಕ ಸಿಡಿಸಿದರು. ಅಲ್ಲದೆ 24 ವರ್ಷಗಳ ನಂತರ, ಅಂದರೆ ಸೌರವ್ ಗಂಗೂಲಿ ನಂತರ ಶತಕ ಸಿಡಿಸಿದ ಎಡಗೈ ಬ್ಯಾಟ್ಸ್ಮನ್ ಎಂಬ ದಾಖಲೆಗೆ ಪಾತ್ರರಾದರು. ಇನ್ನು ಕರ್ನಾಟಕದ KL ರಾಹುಲ್, ರಿಷಬ್ ಪಂತ್ ಅರ್ಧ ಶತಕ ಬಾರಿಸಿ ತಂಡವನ್ನು ಗೆಲುವಿನತ್ತ ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಭಾರತದ ಆಟಗಾರರ ಸಾಧನೆಯನ್ನು ನೋಡಿದ್ರಿ. ಆದರೆ ಶ್ರೀಲಂಕಾ ಆಟಗಾರರ ಬಗ್ಗೆ ಹೇಳುವುದಾದರೆ, ಶ್ರೀಲಂಕಾ ತಂಡ 14 ತಿಂಗಳ ನಂತರ, ಅಂದರೆ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಸಮಯದ ನಂತರ ಮೊದಲ ಟೆಸ್ಟ್ ಆಡಿದೆ. ಭಾರತ ತಂಡದ ಕೋಚ್ ಆಗಿ ವಿಶ್ವಕಪ್ ತಂದುಕೊಟ್ಟಿದ್ದ ದಕ್ಷಿಣ ಆಫ್ರಿಕಾದ ಗ್ಯಾರಿ ಕರ್ಸ್ಟನ್ ಈಗ ಕೋಚ್ ಆಗಿ ತಂಡವನ್ನು ರೂಪಿಸುತ್ತಿದ್ದಾರೆ. ಇವರ ಗರಡಿಯಲ್ಲಿ ಆಡಿದ 3 ಟೆಸ್ಟ್ಗಳನ್ನು ಲಂಕಾ ಸೋತಿದೆ. ಆದರೆ ಇದಕ್ಕಾಗಿ ಅವರು ತೆಗೆದುಕೊಂಡ ಸಮಯ 1.5 ವರ್ಷ. ಶ್ರೀಲಂಕಾ ತಂಡದಲ್ಲಿರುವ ಬಹುತೇಕರು ಹೊಸಬರು. ಅಲ್ಲದೆ ಆರಂಭಿಕ ಆಟಗಾರರ ವೈಫಲ್ಯ ತಂಡಕ್ಕೆ ದೊಡ್ಡ ಹೊಡೆತ ನೀಡಿದೆ. ಒಂದು ವೇಳೆ ಆರಂಭಿಕರು ಚೆನ್ನಾಗಿ ಆಡಿದ್ದರೆ ಭಾರತ ಡ್ರಾ ಮೊರೆ ಹೋಗುವುದರಲ್ಲಿ ಸೋಲುವ ಅಪಾಯಕ್ಕೂ ಸಿಲುಕಬೇಕಾಗುತ್ತಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 95 ರನ್ನಿಗೆ 5 ವಿಕೆಟ್ ಕಳೆದುಕೊಂಡಿದ್ದರೆ 2ನೇ ಇನ್ನಿಂಗ್ಸ್ನಲ್ಲಿ 47 ರನ್ನಿಗೆ 4 ವಿಕೆಟ್ ಕಳೆದುಕೊಂಡಿತ್ತು. ಸೋನಾಲ್ ದಿಶುನಾ ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಸಿಡಿಸಿದರೆ 2ನೇ ಇನ್ನಿಂಗ್ಸ್ನಲ್ಲಿ 84 ರನ್ ಬಾರಿಸಿ ಮಿಂಚಿದರು. ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 193 ರನ್ಗೆ ಆಲ್ಔಟ್ ಆಗಿತ್ತು. ಶ್ರೀಲಂಕಾ ಬೌಲರ್ಗಳು ಅನುಭವ ಇಲ್ಲದೇ ಇದ್ದರೂ 50 ಓವರ್ಗಳಲ್ಲಿಯೇ ಭಾರತ ತಂಡದ 10 ವಿಕೆಟ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಇದು ಭಾರತ ತಂಡದ ಬ್ಯಾಟಿಂಗ್ ವೈಫಲ್ಯಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ.
ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಉತ್ತಮ ಮೊತ್ತ ದಾಖಲಿಸದೇ ಇದ್ದಿದ್ದರೆ ಸೋಲುವ ಭೀತಿಗೂ ಒಳಗಾಗಬೇಕಾಗುತ್ತಿತ್ತು. ಗೌತಮ್ ಗಂಭೀರ್ ನೆಚ್ಚಿನ ಆಟಗಾರ ಸಾಯಿ ಸುದರ್ಶನ್ ಗಾಯಗೊಂಡಿದ್ದರಿಂದ ಕೊನೆ ಗಳಿಗೆಯಲ್ಲಿ ತಂಡಕ್ಕೆ ಸೇರಿಸಿಕೊಂಡ ದೇವದತ್ ಪಡಿಕ್ಕಲ್ ಮೊದಲ ಇನ್ನಿಂಗ್ಸ್ನಲ್ಲಿ 167 ರನ್ ಬಾರಿಸದೇ ಇದ್ದರೆ ಪಂದ್ಯದ ಫಲಿತಾಂಶ ಭಿನ್ನವಾಗಿರುತ್ತಿತ್ತು. ಅಲ್ಲದೆ ಶುಭಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ರವೀಂದ್ರ ಜಡೇಜಾ ಎರಡೂ ಇನ್ನಿಂಗ್ಸ್ಗಳಲ್ಲಿ ವಿಫಲರಾದರು. ಪಂದ್ಯದ ಫಲಿತಾಂಶ ನೋಡಿದ ಮೇಲೆ ಸಾಯಿ ಸುದರ್ಶನ್ ಗಾಯಗೊಂಡಿದ್ದೇ ಒಳ್ಳೆಯದಾಯಿತು ಎಂಬ ಅನಿಸಿಕೆ ಬಂದರೆ ತಪ್ಪೇನಿಲ್ಲ. ಯಾಕೆಂದರೆ ದೇವದತ್ ಪಡಿಕ್ಕಲ್ ಹಲವು ವರ್ಷಗಳಿಂದ ತಂಡದಲ್ಲಿ ಕಾಯಂ ಸ್ಥಾನ ಪಡೆಯಲು ಪರದಾಡುತ್ತಿದ್ದರು. ಈಗ ಸಿಕ್ಕ ಅವಕಾಶವನ್ನು ಕೈತುಂಬ ಬಾಚಿಕೊಂಡಿದ್ದಾರೆ. ಬೌಲಿಂಗ್ನಲ್ಲಿ ಮಾನವ್ ಮಿಂಚದೇ ಇದ್ದಿದ್ದರೆ ಪರಿಸ್ಥಿತಿ ಮತ್ತೊಂದು ರೀತಿಯಾಗುತ್ತಿತ್ತು. ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ ವಿಕೆಟ್ ಪಡೆಯಲು ಪರದಾಟ ನಡೆಸಿದರು. ಇದು ಬೌಲಿಂಗ್ನಲ್ಲಿನ ದೌರ್ಬಲ್ಯವನ್ನು ಕೂಡ ಎತ್ತಿ ತೋರಿಸುತ್ತಿತ್ತು. ಇಷ್ಟೆಲ್ಲ ಸಾಹಸದ ನಡುವೆಯೂ ಗೆದ್ದ ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ 5ನೇ ಸ್ಥಾನ ಪಡೆದಿದೆ. ಅದು 10 ಪಂದ್ಯಗಳನ್ನು ಆಡಿ. ಬಾಂಗ್ಲಾದೇಶದಂತಹ ಸಣ್ಣ ತಂಡ 4ನೇ ಸ್ಥಾನದಲ್ಲಿದೆ. ಅದು ಆಸ್ಟ್ರೇಲಿಯಾದಂತಹ ಬಲಿಷ್ಠ ತಂಡವನ್ನು ಅದರದ್ದೇ ನೆಲದಲ್ಲಿ ಸೋಲಿಸಿ ಇತಿಹಾಸ ಸೃಷ್ಟಿಸಿದೆ. ಹಾಗಾಗಿ ಭಾರತ ಮುಂದಿನ ಪಂದ್ಯಗಳನ್ನು ಗೆದ್ದರೂ ಫೈನಲ್ಗೆ ಹೋಗುವುದು ಅನುಮಾನವಾಗಿದೆ. ಅನುಭವದ ಕೊರತೆಯಿಂದ ಬಳಲುತ್ತಿರುವ ಲಂಕಾ ವಿರುದ್ಧ ಭಾರತ ಗೆದ್ದಿದೆ. ಆದರೆ ಇದೇ ಪ್ರದರ್ಶನವನ್ನು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ನ್ಯೂಜಿಲೆಂಡ್ ವಿರುದ್ಧ ತೋರಿಸಿದರೆ, ಹಾಗೆ ಗೆದ್ದು ದಾಖಲೆಗಳನ್ನು ಮಾಡಿದರೆ ಭಾರತ ಕ್ರಿಕೆಟ್ ತಂಡ ಉತ್ತಮ ದಾರಿಯಲ್ಲಿ ಸಾಗುತ್ತಿದೆ ಎಂಬ ಭರವಸೆ ಇಡಬಹುದಾಗಿತ್ತು. ಆದರೆ ಆಂತರಿಕ ಕಚ್ಚಾಟ ಹಾಗೂ ಪ್ರತಿಭೆಗಳನ್ನು ತುಳಿಯುವ ಕೆಲಸಗಳು ಮುಂದುವರಿಯುತ್ತಿರುವುದರಿಂದ ಭಾರತದ ತಂಡದ ಗೆಲುವಿನ ದಾಖಲೆ ಎಷ್ಟು ದಿನ ಎಂಬುದು ಪ್ರಶ್ನೆಯಾಗಿದೆ. ಆಗಸ್ಟ್ 23ರಿಂದ ಕೊಲಂಬೋದಲ್ಲಿ 2ನೇ ಟೆಸ್ಟ್ ನಡೆಯಲಿದ್ದು, ಇಲ್ಲಿನ ಪ್ರದರ್ಶನದ ಮೇಲೆ ಹಾಗೂ ಗೆಲುವಿನ ಮೇಲೆ ಅಭಿಮಾನಿಗಳ ಕಣ್ಣು ನೆಟ್ಟಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಕನ್ನಡ ವಾಹಿನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.